ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹಾಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರಲ್ಲಿ ನೀವೇನಾದರೂ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಂದ್ರೆ ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನೀವು ಅರ್ಥ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು? ನೀವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ತಿಳ್ಕೊಬೇಕಂದ್ರೆ ಫಸ್ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ತಿಳ್ಕೊಬೇಕು. ಏನಕ್ಕಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನೋದು ಜಸ್ಟ್ 1% ಅಷ್ಟೇ. ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಕನ್ಸಿಡರ್ ಫಸ್ಟು ಒಂದು ಕಂಟೈನರ್ನಲ್ಲಿ ಒಂದು ರಾಡ್ನ ಡಿಪ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಎಲೆಕ್ಟ್ರೋಲೈಟ್ ಇದೆ ಅಂತ. ಇಲ್ಲಿ ಈ ರಾಡ್ ಏನಿರುತ್ತೆ ಇದು ಬಂದ್ಬಿಟ್ಟು ನಮಗೆ ಏನಾದರೂ ಎಕ್ಸ್ ರಾಡ್ ಆಗಿದ್ದರೆ ಈ ಎಲೆಕ್ಟ್ರೋಲೈಟ್ ಏನಿರುತ್ತೆ ಅದು X+ ಆಗಿರಬೇಕು, ಅಥವಾ XN+ ಆಗಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇದೇನಾದ್ರೂ ಜಿಂಕ್ ಆಗಿದ್ದರೆ ರಾಡ್, ಈ ಸೊಲ್ಯೂಷನ್ ಏನಿದೆ ಇದು ಬಂದುಬಿಟ್ಟು Zn2+ ಆಗಿರಬೇಕು. ಇಲ್ಲಿ ZnSO4 ಆ ಥರ ಇರಬೇಕು. ಸೇಮ್ ಎಲೆಕ್ಟ್ರೋಡ್ ರೆಸ್ಪೆಕ್ಟಿವ್ ಎಲೆಕ್ಟ್ರೋಲೈಟ್ ಇರಬೇಕು. ಹಾಗೆ ಇನ್ನೊಂದು ಕಡೆ ಕನ್ಸಿಡರ್ ಮಾಡಿ, ಇನ್ನೊಂದು ಕಂಟೈನರ್ನಲ್ಲಿ ನಾವು ಇನ್ನೂ ಒಂದು ರಾಡ್ನ ಡಿಪ್ ಮಾಡಿರ್ತೀವಿ. ಇಲ್ಲಿ ಒಂದು ಸೇಮ್ ರಾಡ್ ಎಲೆಕ್ಟ್ರೋಲೈಟ್ನ ತೊಗೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇದೇನಾದ್ರೂ ವೈ ಆಗಿದ್ದರೆ, ವೈ ರಾಡ್ ಆಗಿದ್ದರೆ ಇಲ್ಲೇನಿರಬೇಕು ನಮಗೆ YN+ ಎಲೆಕ್ಟ್ರೋಲೈಟ್ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇದೇನಾದ್ರೂ ಕಾಪರ್ ರಾಡ್ ಆಗಿದ್ದರೆ ಇದು ಬಂದುಬಿಟ್ಟು ಕಾಪರ್ 2+ ಎಲೆಕ್ಟ್ರೋಲೈಟ್ ಇರಬೇಕು. ಆ ಥರ ನಾನು XYನ ಇನ್ ಜನರಲ್ಲ ತೊಗೊತಾ ಇದ್ದೀನಿ. ಸೊ ನೌ ಆನ್ವರ್ಡ್ಸ್ ಯು ಜಸ್ಟ್ ಕನ್ಸಿಡರ್ ಇಲ್ಲಿ X+ ಇದೆ ಎಲೆಕ್ಟ್ರೋಲೈಟ್ ಅಂತ, ಹಾಗೆ Y+ ಎಲೆಕ್ಟ್ರೋಲೈಟ್ ಇದೆ ಅಂತ. ವಿ ಆಲ್ಸೋ ನೋ ಲೋನ್ ಅಲ್ವಾ? ಲೋನಿಂದ ನಮಗೇನು ಗೊತ್ತಾಗುತ್ತೆ, ಲೆಫ್ಟ್ ಸೈಡ್ ಇರೋದು. ಫಾರ್ ಎಕ್ಸಾಂಪಲ್ ಇದನ್ನೇನಾದರೂ ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿ. ಇಲ್ಲೇನೋ ಸೆಲ್ ಅಂತ ಕನ್ಸಿಡರ್ ಮಾಡಿ. ಗ್ಯಾಲ್ವೆನಿಕ್ ಸೆಲ್ ಆಗಿರ್ಬೋದು, ಒಟ್ಟು ಇದನ್ನು ಒಂದು ಜನರಲ್ ಸೆಲ್ ಆಗಿ ಕನ್ಸಿಡರ್ ಮಾಡಿ. ಲೆಫ್ಟ್ ಸೈಡಲ್ಲಿ ಏನಿರುತ್ತೆ ನಮಗೆ ಆ್ಯನೋಡ್ ಇರುತ್ತೆ ಅಲ್ವಾ? ಲೆಫ್ಟ್ ಸೈಡಲ್ಲಿ ಆ್ಯನೋಡ್ ಇರುತ್ತೆ. ಸೊ ದಿಸ್ ಈಸ್ ಆ್ಯನೋಡ್ ಅಲ್ವಾ? ಇದು ಬಂದುಬಿಟ್ಟು ಆ್ಯನೋಡ್ ಆಗಿರುತ್ತೆ, ಇದು ಬಂದುಬಿಟ್ಟು ನಮಗೆ ಕ್ಯಾಥೋಡ್ ಆಗಿರುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಏನಿರುತ್ತೆ ಅದು ನೆಗೆಟಿವ್ ಆಗಿರುತ್ತೆ. ಸೊ ಆ್ಯನೋಡ್ ಅಂದರೆ ಏನಾಗಿರುತ್ತೆ, ಇದು ನಮಗೆ ನೆಗೆಟಿವ್ ಆಗಿರುತ್ತೆ. ಇಲ್ಲಿ ಕ್ಯಾಥೋಡ್ ಅಂದರೆ ಇದು ನಮಗೆ ಪಾಸಿಟಿವ್ ಆಗಿರುತ್ತೆ. ಲೆಫ್ಟ್ ಸೈಡಲ್ಲಿರೋದು ಆಕ್ಸಿಡೇಷನ್ಗೆ ಒಳಗಾಗುತ್ತೆ, ಅಂದರೆ ಇಲ್ಲಿ ನಮಗೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ ಈ ಕಂಟೈನರ್ನಲ್ಲಿ ಅಲ್ವಾ? ಇಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ ರಿಡಕ್ಷನ್ ಆಗುತ್ತೆ. ಆಕ್ಸಿಡೇಷನ್ ರಿಡಕ್ಷನ್ ಅಂದರೆ ಏನು ನಮಗೆ ಅರ್ಥ ಗೊತ್ತಲ್ವಾ? ಆಕ್ಸಿಡೇಷನ್ ಅಂದರೆ ಯಾವಾಗಲೂ ಪ್ಲಸ್ ಚಾರ್ಜ್ ನಮಗೆ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಆಯಿಲ್ ಅಂತ ಕರಿತೀವಿ. ದಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ರಿಡಕ್ಷನಲ್ಲಿ ಏನಾಗುತ್ತೆ, ನಮಗೆ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗುತ್ತೆ. ಇದನ್ನು ನಾವು ಏರ್ ಅಂತ ಕರಿತೀವಿ. ಅಂದರೆ ಅಡಿಷನ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್, ಅಥವಾ ಅಕ್ಸೆಪ್ಟ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ. ಇಲ್ಲಿ ಏನು ಎರಡು ಕಂಟೈನರ್ನಲ್ಲಿ ರಿಯಾಕ್ಷನ್ ಆಗುತ್ತೆ, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. ಇವುಗಳನ್ನು ಕೇಸ್ 1 ಕೇಸ್ 2 ಅಂತ ತಗೊಳ್ಳಿ. ಇದನ್ನು ಕೇಸ್ 1 ಅಂತ ತಗೊಳ್ಳಿ. ಯಾವುದು? ಆಕ್ಸಿಡೇಷನ್ ರಿಯಾಕ್ಷನ್ನ. ರಿಯಾಕ್ಷನ್ ಏನಾಗುತ್ತೆ ಈ ಕಂಟೈನರ್ನಲ್ಲಿ, ದಟ್ ಯು ಕನ್ಸಿಡರ್ ಆಸ್ ಕೇಸ್ 2. ಕೇಸ್ 2 ಅಂತ ಕನ್ಸಿಡರ್ ಮಾಡಿ. ಅಂದರೆ ಈ ಕೇಸಲ್ಲಿ ಏನಾಗುತ್ತೆ, ಈ ಕೇಸಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ರಿಮೆಂಬರ್ ಇಲ್ಲೇನು ರಾಡ್ ಇರುತ್ತೆ, ಈ ಎಕ್ಸ್ ರಾಡ್ ಅಥವಾ ಇಲ್ಲಿ ವೈ ರಾಡ್ ಏನಿರುತ್ತೆ ಇವುಗಳನ್ನು ನಾವು ಎಲೆಕ್ಟ್ರೋಡ್ ಅಂತ ಕರಿತೀವಿ. ಏನಕ್ಕಂದರೆ ಅದು ಮೆಟಲ್ ಆಗಿರುತ್ತೆ, ಅಂದರೆ ಅದು ಸಾಲಿಡ್ ಆಗಿರುತ್ತೆ. ಅದರ ಥ್ರೂನೇ ನಮಗಿಲ್ಲಿ ಕರೆಂಟ್ ಪಾಸ್ ಆಗೋದ್ರಿಂದ ಅದನ್ನು ನಾವು ಎಲೆಕ್ಟ್ರೋಡ್ ಅಂತ ಕರಿತೀವಿ ಅಲ್ವಾ? ಸೊ ಇದು ಒಂದು ಎಲೆಕ್ಟ್ರೋಡ್, ಹಾಗೆ ಇದು ಒಂದು ಎಲೆಕ್ಟ್ರೋಡ್ ಅಲ್ವಾ? ಅದಕ್ಕೆ ನಾವು ಚಾರ್ಜ್ ಬೇಸ್ಡ್ ಆನ್ ದ ಚಾರ್ಜ್ ಆ್ಯನೋಡ್ ಅಂತ ಕ್ಯಾಥೋಡ್ ಅಂತ ನೇಮ್ ಮಾಡಿರ್ತೀವಿ. ಬಟ್ ಬೇಸಿಕಲಿ ಇದೇನು, ಇದು ಬಂದುಬಿಟ್ಟು ಎಲೆಕ್ಟ್ರೋಡ್, ಇಲ್ಲಿ ಬಂದುಬಿಟ್ಟು ಎಲೆಕ್ಟ್ರೋಡ್. ಸೊ ಎರಡೂ ಕೇಸಲ್ಲಿ ನಮಗೇನಿದೆ, ಎಲೆಕ್ಟ್ರೋಡ್ ಇದೆ. ಸೊ ಎರಡೂ ಕೇಸಲ್ಲಿ ನಮಗೆ ಎಲೆಕ್ಟ್ರೋಡ್ ಇದೆ ಅಲ್ವಾ? ಇಲ್ಲಿ ಎಲೆಕ್ಟ್ರೋಡ್ ಇದೆ, ಇಲ್ಲೂ ಎಲೆಕ್ಟ್ರೋಡ್ ಇದೆ. ಅದು ನಮಗೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಬಟ್ ಇಲ್ಲಿ ಒಂದು ಎಲೆಕ್ಟ್ರೋಡ್ ಇದೆ, ಈ ಕಂಟೈನರ್ಲೂ ಒಂದು ಎಲೆಕ್ಟ್ರೋಡ್ ಇದೆ. ಇಲ್ಲೇನು ಲಿಕ್ವಿಡ್ ಇದೆ ಇದನ್ನು ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ಅಲ್ವಾ? ಸೊ ಎಲೆಕ್ಟ್ರೋಡ್ನ ನಾವು ಕನ್ಸಿಡರ್ ಮಾಡಿದಾಗ, ಇಲ್ಲೇನು ರಾಡ್ ಇರುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡಿದಾಗ ಅಲ್ಲೇನಾಗುತ್ತೆ, ಅಲ್ಲಿ ನಮಗೆ ಚಾರ್ಜ್ ಡೆವಲಪ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರೋಡ್ ಮೇಲೆ ಯಾವ ರೀತಿ,
ಆಕ್ಸಿಡೇಷನ್ ರಿಯಾಕ್ಷನ್ ಆಗುವ ಮೂಲಕ, ಅಂದರೆ ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ, ಮೇನಾಗಿ ಏನಾಗುತ್ತೆ ನಮಗೆ ಎಕ್ಸ್ ಇರುತ್ತೆ, ಎಕ್ಸ್ ಏನಾಗುತ್ತೆ ಎಕ್ಸ್ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಅಂದರೆ ನಮಗೆ ಎಕ್ಸ್ ಬಂದುಬಿಟ್ಟು ಎಕ್ಸ್ ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಎಷ್ಟಾದರೂ ಎಲೆಕ್ಟ್ರಾನ್ ನಮಗೆ ರಿಲೀಸ್ ಆಗ್ಬೋದು. ಓಕೆ, ಬೇಸ್ಡ್ ಆನ್ ಆ ನಮಗೆ ಎಲಿಮೆಂಟ್ ಮೇಲೆ. ಕನ್ಸಿಡರ್ ಇಲ್ಲಿ ನಮಗೆ ಎನ್ ಎಲೆಕ್ಟ್ರಾನ್ಸ್ ನಮಗೆ ರಿಲೀಸ್ ಆಗಿದೆ ಅಂತ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ, ಅದಕ್ಕೆ ಇದು ನಮಗೆ ಆಕ್ಸಿಡೇಷನ್. ಇಲ್ಲಿ ಎಲೆಕ್ಟ್ರಾನ್ ನಮಗೆ ಲಾಸ್ ಆಗ್ತಿದೆ, ಆದ್ದರಿಂದ ಇದು ನಮಗೆ ಆಕ್ಸಿಡೇಷನ್. ರಿಡಕ್ಷನಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ವೈ ಏನಿರುತ್ತೆ ಇದರಲ್ಲಿ ನಮಗೆ ವೈ ಪ್ಲಸ್ ಎನ್ ಪ್ಲಸ್ ಇರುತ್ತಲ್ವಾ, ಇಲ್ಲಿ ನಮಗೆ ವೈ ಇರುತ್ತೆ ಅಲ್ವಾ. ಸೊ ವೈ ಎನ್ ಪ್ಲಸ್ ಏನು ಮಾಡುತ್ತೆ ನಮಗೆ ಅಷ್ಟು ಎಲೆಕ್ಟ್ರಾನ್ಗಳನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಅದು ನಮಗೆ ವೈ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೆರಡು ರಿಯಾಕ್ಷನ್ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಇಲ್ಲಿ ಫಸ್ಟ್ ಕನ್ಸಿಡರ್ ಇಲ್ಲಿ ನಮಗೆ ಎಕ್ಸ್ ಇದೆ ಅಂತ. ಓಕೆ, ಫಸ್ಟು ಈ ರಾಡ್ ಮೇಲೆ ನಮಗೆ ಎಕ್ಸ್ ಇದೆ ಅಲ್ವಾ. ಈ ಎಕ್ಸ್ ಏನಾಗುತ್ತೆ ಈ ಲಿಕ್ವಿಡ್ನಲ್ಲಿ ಅದು ನಮಗೆ ಆಕ್ಸಿಡೇಷನ್ ಒಳಗಾಗ್ಬಿಟ್ಟು ಅದು ನಮಗೆ ಎಕ್ಸ್ ಪ್ಲಸ್ ಆಗುತ್ತೆ ಅಲ್ವಾ, ಎಕ್ಸ್ ಪ್ಲಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ಜಿಂಕ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಕನ್ಸಿಡರ್ ಇಟ್ ಆಸ್ ಜಿಂಕ್ ಇಲ್ಲಿ. ಓಕೆ, ಝೆಡ್ ಎನ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಝೆಡ್ ಎನ್ ಪ್ಲಸ್ ಟೂ ಎಲೆಕ್ಟ್ರಾನ್ ಆಗುತ್ತೆ ಅಲ್ವಾ. ಸೊ ಇದನ್ನು ಕಾಪರ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಕಾಪರ್ ಪ್ಲಸ್ ಟೂ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಬಿಟ್ಟು ಅದು ನಮಗೆ ಕಾಪರ್ ಆಗುತ್ತೆ ಅಲ್ವಾ. ಸೊ ಮೇನ್ ನಮಗೆ ಇದು ಜನರಲೈಸ್ ಈಕ್ವೇಷನ್. ಓಕೆ, ಅಂದರೆ ಇಲ್ಲಿ ನಮಗೆ ಏನಾಗ್ತಿದೆ ಎಕ್ಸ್ ಬಂದುಬಿಟ್ಟು ಇದನ್ನು ಜಿಂಕ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ನಮಗೆ 2 ಪ್ಲಸ್ಗಳನ್ನು ಇಲ್ಲಿ ನಮಗೆ ಇದು ಫಾರ್ಮ್ ಆಗುತ್ತೆ. 2 ಪ್ಲಸ್ ಫಾರ್ಮ್ ಆದರೆ ಏನಾಗುತ್ತೆ ನಮಗಿಲ್ಲಿ ಪ್ರತಿಯೊಂದಕ್ಕೂ 1 ಎಕ್ಸಿಗೆ ಇಲ್ಲಿ 2 ಎಲೆಕ್ಟ್ರಾನ್ ನಮಗೆ ರಿಲೀಸ್ ಆಗುತ್ತೆ ಅಲ್ವಾ. ಅಂದರೆ ಇಲ್ಲಿ ನಮಗೆ ಒಂದಕ್ಕೆ 2 ಎಲೆಕ್ಟ್ರಾನ್, ಓಕೆ, ಇನ್ನೊಂದಕ್ಕೆ 2 ಎಲೆಕ್ಟ್ರಾನ್ ಈ ರೀತಿ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಏನಾಯಿತು ನಮಗೆ ಇಲ್ಲಿ ನೆಗೆಟಿವ್ ಚಾರ್ಜ್ ಈ ಎಲೆಕ್ಟ್ರೋಡ್ ಮೇಲೆ ನಮಗೆ ನೆಗೆಟಿವ್ ಚಾರ್ಜ್ ಡೆವಲಪ್ ಆಯ್ತಾ ಹೋಗ್ತು. ಓಕೆ, ಅದೇ ರೀತಿ ಇಲ್ಲಿ ವೈ ಏನಿದೆ ಅದನ್ನು ನಾವು ಇಲ್ಲಿ 2 ಪ್ಲಸ್ ಇದನ್ನು ಕಾಪರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ವೈ 2 ಪ್ಲಸ್ ಅಂತ ಕನ್ಸಿಡರ್ ಮಾಡಿ. ಅವಾಗ ಏನು ಮಾಡುತ್ತೆ ಇದು ಇಲ್ಲಿ ಮೂವ್ ಆಗಿಬಿಟ್ಟು ನಮಗೆ ವೈ ಫಾರ್ಮ್ ಆಗುತ್ತೆ. ಅಂದರೆ ಏನಾಗುತ್ತೆ ನಮಗೆ ಇಲ್ಲಿ ಮೂವ್ ಆಗಿಬಿಟ್ಟು ಇದು ನಮಗೆ ಇದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಇಲ್ಲಿ ಫಾರ್ಮ್ ಆಗ್ತಿದೆ. ಅಂದರೆ ನಮಗೆ ಇಲ್ಲಿ ಎಲೆಕ್ಟ್ರಾನ್ಗಳನ್ನು ಇದು ಅಕ್ಸೆಪ್ಟ್ ಮಾಡಿಬಿಟ್ಟು ಅದು ಫಾರ್ಮ್ ಆಗ್ತಿದೆ. ಓಕೆ, ವೈ 2 ಪ್ಲಸ್ ಬಂದುಬಿಟ್ಟು ಇಲ್ಲಿ ಹೋಗ್ಬಿಟ್ಟು ವೈ ಆಗಿ ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ವೈ ಫಾರ್ಮ್ ಆಗ್ತಾ ಹೋದಂತೆಲ್ಲ ಏನಾಗುತ್ತೆ ಇಲ್ಲಿ ನಮಗೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರೋಡ್ ಮೇಲೆ ನಮಗೆ ಪಾಸಿಟಿವ್ ಚಾರ್ಜ್ ನಮಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಅದು ಯಾವ ರೀತಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ವಲ್ಪ ನಮಗೆ ಈ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿ ಇದು ವೈ ಆಗುತ್ತೆ. ಓಕೆ, ಇಲ್ಲಿ ಇದು ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಎಲೆಕ್ಟ್ರಾನ್ನ ಇದು ಅಕ್ಸೆಪ್ಟ್ ಮಾಡ್ತಿದೆ, ರಾಡ್ ಮೇಲಿರೋ ಎಲೆಕ್ಟ್ರಾನ್ನ ಅದು ಅಕ್ಸೆಪ್ಟ್ ಮಾಡ್ತಿದೆ ಅಂದರೆ ಅಲ್ಲಿ ರಾಡಲ್ಲಿ ಫಸ್ಟ್ ಎಲೆಕ್ಟ್ರಾನ್ ಇರಬೇಕು ಅಲ್ವಾ. ಸೊ ಇಲ್ಲಿ ಏನೋ ಒಂದು ಥಿಂಗ್ ಇದೆ ರಾಡ್ ಮೇಲೆ, ಅದು ಈ ವೈ 2 ಪ್ಲಸ್ಗೆ ಎಲೆಕ್ಟ್ರಾನ್ನ ಕೊಡ್ತಾ ಇದೆ. ಓಕೆ, ಸೊ ವೈ 2 ಪ್ಲಸ್ ಏನೋ ಈ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವೈ ಆಗಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ಬಟ್ ಇಲ್ಲೇನು ಈ ರಾಡ್ ಮೇಲೆ ಈ ವೈ 2 ಪ್ಲಸ್ಗೋಸ್ಕರ ಎಲೆಕ್ಟ್ರಾನ್ ಕೊಟ್ಟಿರುತ್ತೆ, ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಏನಾಗುತ್ತೆ ಅದು ನಮಗೆ ಪಾಸಿಟಿವ್ ಆಗುತ್ತೆ ಅಲ್ವಾ. ಸೊ ಈ ರಾಡ್ ಮೇಲೆ ಎಲೆಕ್ಟ್ರಾನ್ಗಳನ್ನು ಅದು ಕಳ್ಕೊಂಡಾಗ ಎಲೆಕ್ಟ್ರಾನ್ಗಳನ್ನು ಅದು ಕಳ್ಕೊಂಡಾಗ ಏನೇನಾಗುತ್ತೆ ನಮಗೆ ಅದು ಪ್ಲಸ್ ಚಾರ್ಜ್ ಆಗುತ್ತೆ ಅಲ್ವಾ. ಆವಾಗ ಈ ಎಲೆಕ್ಟ್ರೋಡ್ ಮೇಲೆ ನಮಗೆ ಪಾಸಿಟಿವ್ ಆಗಿ ನಮಗೆ ಚಾರ್ಜಸ್ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಏನಾಯಿತು ಫಸ್ಟ್ ಕೇಸಲ್ಲಿ ನಮಗೆ ಇಲ್ಲಿ ಆಕ್ಸಿಡೇಷನ್ಗೆ ಒಳಗಾಗ್ತಿರೋದ್ರಿಂದ ಓಕೆ ಇಲ್ಲಿ ನಮಗೆ ರಾಡ್ ಅಂದರೆ ನಮಗೆ ಎಲೆಕ್ಟ್ರೋಡ್ ಮೇಲೆ ನೆಗೆಟಿವ್ ಚಾರ್ಜಸ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಹಾಗೆ ಈ ಎಲೆಕ್ಟ್ರೋಡ್ ಮೇಲೆ ಸೆಕೆಂಡ್ ಕೇಸ್ನಲ್ಲಿ ರಿಡಕ್ಷನ್ ರಿಯಾಕ್ಷನ್ನಲ್ಲಿ ನಮಗೆ ರಿಯಾಕ್ಷನ್ ಆದ ಹೋದಂತೆಲ್ಲ ನಮಗೆ ಎಲೆಕ್ಟ್ರೋಡ್ ಮೇಲೆ ಪಾಸಿಟಿವ್ ಚಾರ್ಜಸ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಇವಾಗ ಇದೆರಡೂ ಕೇಸ್ಗಳನ್ನು ಡಿಫ್ರೆಂಟ್ ಕೇಸಾಗಿ ಕನ್ಸಿಡರ್ ಮಾಡಿ. ಓಕೆ, ಸೊ ಇದು ಒಂದು ಸಪ್ರೇಟ್ ಕೇಸ್. ಈ ಕೇಸ್ ಬಗ್ಗೆ ನೀವು ಥಿಂಕ್ ಮಾಡುವಾಗ ಈ ಕೇಸ್ನ ಮರ್ತ್ಬಿಡಿ. ಓಕೆ, ಈ ಕೇಸ್ನ ನೀವು ಥಿಂಕ್ ಮಾಡುವಾಗ ಈ ಕೇಸ್ನ ಮರ್ತ್ಬಿಡಿ. ಸೊ ಫಸ್ಟ್ ಕೇಸಲ್ಲಿ ಏನಾಗುತ್ತೆ ನಮಗಿಲ್ಲಿ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಿದೆ ಎಲೆಕ್ಟ್ರೋಡ್ ಮೇಲೆ ಅಲ್ವಾ. ಸೊ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಿದೆ ಅಂದರೆ ಏನು, ಅಲ್ಲಿ ನಮಗೆ ಈ ನೆಗೆಟಿವ್ ಚಾರ್ಜ್ ಡೆವಲಪ್ ಆದಾಗ ಇಲ್ಲಿ ಏನಿರುತ್ತೆ ಏನು ಎಲೆಕ್ಟ್ರೋಲೈಟ್ನಲ್ಲಿ ಇಲ್ಲಿ ನಮಗೆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಿದೆ ಅಲ್ವಾ. ಇಲ್ಲಿ ಚಾರ್ಜಸ್ ಇಲ್ಲಿ ಡೆವಲಪ್ ಆದಂತೆ ಎಲ್ಲ ನಮಗೆ ಎಲೆಕ್ಟ್ರೋಡ್ ಮೇಲೆ ಇಲ್ಲಿರ್ತಕ್ಕಂಥ ಚಾರ್ಜಸ್ ಅದೇ ಚಾರ್ಜ್ ನಾವು ಇಲ್ಲಿ ಕನ್ಸಿಡರ್ ಮಾಡಿದರೆ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಮಗೆ ಉಂಟು ಮಾಡುತ್ತೆ. ಆದ್ದರಿಂದ ಈ ಎಲೆಕ್ಟ್ರೋಡ್ ಹಾಗೆ ಈ ಎಲೆಕ್ಟ್ರೋಲೈಟ್ ಮಧ್ಯೆ ಕ್ರಿಯೇಟ್ ಆಗ್ತಾ ಇರೋ ಪೊಟೆನ್ಷಿಯಲ್ನ ನಾವು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ.
ಆಕ್ಸಿಡೇಷನ್ ಪೊಟೆನ್ಷಿಯಲ್. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂದರೆ ಏನು? ಇಟ್ ಈಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ನೆನ್ಪಿಟ್ಕೋಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಎಲ್ಲಿರುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಈ ಎಲೆಕ್ಟ್ರೋಡ್ ಹಾಗೆ ಈ ಲಿಕ್ವಿಡ್ ಎಲೆಕ್ಟ್ರೋಲೈಟ್ ಏನಿದೆ ಅದು, ಅದರ ಮಧ್ಯ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ ಅದನ್ನು ನಾವು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್. ಅದೇ ರೀತಿ ಸೆಕೆಂಡ್ ಕೇಸಿಗೆ ಬನ್ನಿ. ಸೆಕೆಂಡ್ ಕೇಸಲ್ಲಿ ಬಂದಾಗ ಏನಾಗುತ್ತೆ? ಇಲ್ಲೂ ಸಹ ನಮಗೆ ಪಾಸಿಟಿವ್, ನಮಗೆ ಚಾರ್ಜ್, ನಮಗೆ ಇಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ ಅಲ್ವಾ? ಎಲ್ಲಿ? ಬಿಟ್ವೀನ್ ಈ ಎಲೆಕ್ಟ್ರೋಡ್ ಹಾಗೆ ಈ ಎಲೆಕ್ಟ್ರೋಲೈಟ್ ಮಧ್ಯ ಅಲ್ವಾ? ಏನಕ್ಕೆ? ಡ್ಯೂ ಟು ದ ರಿಡಕ್ಷನ್ ರಿಯಾಕ್ಷನ್. ಅದಕ್ಕೋಸ್ಕರ ಇಲ್ಲಿ ಉಂಟಾಗ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವೇನಂತ ಕರಿತೀವಿ ಅಂದರೆ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಅಂದರೆ ಏನು? ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್. ಏನೋ ಎರಡರಲ್ಲೂ ಸೇಮ್ ಡೆಫಿನಿಷನ್ಸ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಸಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್ ಅಲ್ವಾ? ಬಟ್ ಈ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಿದೆ ಇದನ್ನು ನಾವು OP ಅಂತ ಕರಿತೀವಿ. ಓಕೆ, OP ಅಂದರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಇಲ್ಲಿ ನಾವು ಇದನ್ನು RP ಅಂತ ಕರಿತೀವಿ, ದಟ್ ಈಸ್ ರಿಡಕ್ಷನ್ ಪೊಟೆನ್ಷಿಯಲ್. ಇಲ್ಲಿ ಎರಡೂ ಕೇಸ್ನಲ್ಲಿ ನಮಗೆ ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಿದೆ. ಇಲ್ಲೂ ಸಹ ನಮಗೆ ಎಲೆಕ್ಟ್ರೋಡ್ ಹಾಗೆ ಎಲೆಕ್ಟ್ರೋಲೈಟ್ ಮಧ್ಯೆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲೂ ಸಹ ನಮಗೆ ಎಲೆಕ್ಟ್ರೋಲೈಟ್ ಮಧ್ಯೆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ಬಟ್ ಇಲ್ಲೇನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅದು ಡ್ಯೂ ಟು ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಓಕೆ, ಅದಕ್ಕೋಸ್ಕರ ನಾವು ಇದನ್ನು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇಲ್ಲಿ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಹ್ಯಾಪನಿಂಗ್ ಡ್ಯೂ ಟು ದ ರಿಡಕ್ಷನ್ ರಿಯಾಕ್ಷನ್. ಅದಕ್ಕೆ ನಾವಿಲ್ಲಿ ಇದನ್ನು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೋಬೇಕು. ಸೊ ಕೇಸ್ 1ನಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದು ನಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಡ್ಯೂ ಟು ಆಕ್ಸಿಡೇಷನ್ ರಿಯಾಕ್ಷನ್. ರಿಡಕ್ಷನ್ ಪೊಟೆನ್ಷಿಯಲ್ ಈಸ್ ಡ್ಯೂ ಟು ರಿಡಕ್ಷನ್ ರಿಯಾಕ್ಷನ್. ಓಕೆ, ಸೊ ಈ ಡಿಫ್ರೆನ್ಸ್ ನಿಮಗೆ ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಈ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂದರೆ ಇದನ್ನು ನಾವು ಕ್ಯಾಪಿಟಲ್ ಇ ಇಂದ ಡಿನೋಟ್ ಮಾಡ್ತೀವಿ. ಓಕೆ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ನ ಯಾವ ರೀತಿ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಇಲ್ಲೇನಾದ್ರೂ ಇ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಕೇಸಲ್ಲಿ ತಗೊಳ್ತೀನಿ ನಾನು. ಇಲ್ಲೇನಾಗ್ತಾ ಇದೆ? ಎಕ್ಸ್ ಬಂದುಬಿಟ್ಟು XN+ ನಮಗೆ ಫಾರ್ಮ್ ಆಗ್ತಾ ಇರೋದು. ಓಕೆ, ಎಲೆಕ್ಟ್ರಾನ್ಸ್ ಬಿಟ್ಬಿಡಿ, ಜಸ್ಟ್ ಚಾರ್ಜಸ್ ಕನ್ಸಿಡರ್ ಮಾಡಿ. ಓಕೆ, ಇಲ್ಲೇನಾಗ್ತಾ ಇದೆ? ಇಲ್ಲಿ YN+ ಬಂದುಬಿಟ್ಟು Y ಆಗ್ತಾ ಇದೆ ಅಲ್ವಾ? ಸೊ ಅಂದರೆ ಇಲ್ಲಿ ನಮಗೆ ಪ್ಲಸ್ ಚಾರ್ಜ್ ಏನಾಗ್ತಾ ಇದೆ? ಅಗೇನ್ ಇನ್ಕ್ರೀಸ್ ಆಗ್ತಾ ಇದೆ ಡ್ಯೂ ಟು ಆಕ್ಸಿಡೇಷನ್. ಇಲ್ಲಿ ಪ್ಲಸ್ ಚಾರ್ಜ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ ಡ್ಯೂ ಟು ರಿಡಕ್ಷನ್. ಓಕೆ, ನಾವೇನು ಈ ಟ್ರಿಕ್ ಕನ್ಸಿಡರ್ ಮಾಡಿದ್ವಿ ಅದನ್ನೇ ನಾವು ಪೊಟೆನ್ಷಿಯಲ್ನಲ್ಲೂ ನಾವು ಅದನ್ನು ಅಪ್ಲೈ ಮಾಡ್ಬೋದು. ಅಂದರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂದರೆ ಏನು ಡಿನೋಟ್ ಮಾಡ್ತೀವಿ ಅಂದರೆ ಸಿ, ಇಲ್ಲಿ ಎಕ್ಸಿಂದ XN+ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ಸೊ ಎಕ್ಸ್ ಇಲ್ಲೊಂದು ಬಾರ್ ಬರೆದ್ಬಿಟ್ಟು XN+ ಅಂತ ಬರೀತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಾ? ಇಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗಿರುತ್ತೆ. ಇದು ಯಾವುದು? ಇದು ಅಂದರೆ ಇಲ್ಲಿ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ ನಮಗೆ. ಓಕೆ, ಸೊ ಅದನ್ನೇ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಬರೆದ್ರೆ ಏನಾಗುತ್ತೆ? ರಿಡಕ್ಷನ್ ಪೊಟೆನ್ಷಿಯಲಲ್ಲಿ ಈ ಸೇಮ್ ಇರುತ್ತೆ, ಬಟ್ ಇಲ್ಲೇನಾಗ್ತಿದೆ? ಚಾರ್ಜ್ ನಮಗೆ ಕಡಿಮೆ ಆಗ್ತಾ ಇದೆ. ಯಾವುದ್ರದ್ದು? ಅಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಯಾವುದ್ರದ್ದು. ಸೊ YN+/Y. ಓಕೆ, ಸೊ ಈ ರೀತಿ ಬರಿತೀವಿ ಯಾವುದನ್ನ? ಒಂದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ನ. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇದನ್ನೇ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ಕ್ಯಾಲ್ಕುಲೇಷನ್ ಅಥವಾ ನ್ಯೂಮರಿಕಲ್ಸ್ ಪಾರ್ಟಲ್ಲಿ ಬೇಸ್ಡ್ ಆನ್ ಈ ಚಾರ್ಜ್ ಏನಾಗ್ತಿದೆ ಅಂತ. ಇಲ್ಲಿ ಚಾರ್ಜ್ ಏನಾದ್ರೂ ಇನ್ಕ್ರೀಸ್ ಆದರೆ ಅದು ಬಂದುಬಿಟ್ಟು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗಿರುತ್ತೆ. ಚಾರ್ಜ್ ಏನಾದ್ರೂ ಡಿಕ್ರೀಸ್ ಆದರೆ ಅದು ಬಂದುಬಿಟ್ಟು ರಿಡಕ್ಷನ್ ಪೊಟೆನ್ಷಿಯಲ್ ಆಗಿರುತ್ತೆ. ಓಕೆ, ಸೊ ಇವಾಗ ನಿಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್, ರಿಡಕ್ಷನ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ನೋಡೋಣ.
a potential difference develops between the electrode and the electrolyte, which is called electrode potential. Again same definition ಅಲ್ವಾ. ಸಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಓಕೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ನಾನು ಏನು ಬರೆದಿದ್ದೀನಿ, ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ದ ಎಲೆಕ್ಟ್ರೋಲೈಟ್ ವಿಚ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ನಮಗೆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗುತ್ತೆ ಯಾವುದ್ರ ಮಧ್ಯ, ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್ ಮಧ್ಯ, ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್ ಮಧ್ಯ, ಅದನ್ನೇ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ ಅಲ್ವಾ. ಏನು ಮೇಡಮ್ ಈಗ ತಾನೇ ಇಲ್ಲಿ ಆಗ್ತಿರೋದನ್ನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಹೇಳಿದ್ರಿ, ಇಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿದ್ರಿ, ಈಗ ಅಗೇನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾ ಇದ್ದೀರಾ, ಯಾವುದನ್ನ ಕನ್ಸಿಡರ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈ ಎಲ್ಲ ಡೌಟ್ಸ್ಗೆ ನಿಮಗೆ ಒಬ್ಬರು ಸಲ್ಯೂಷನ್ನ ಕೊಟ್ಟಿದ್ದಾರೆ. ಯಾರು? IUPAC ಅವರು. ಏನಂತ ಕೊಟ್ಟಿದ್ದಾರೆ? ಸಿ ನಮಗೆ ಫಸ್ಟ್ ಕೇಸ್ ಸೆಕೆಂಡ್ ಕೇಸಲ್ಲಿ ನಾವು ಏನು ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಟ್ರೂ, ವೆರಿ ಬೇಸಿಕಲಿ ಅದು ನಮಗೆ ನಿಜ ಆಗಿರುತ್ತೆ. ಏನಕ್ಕಂದರೆ ಇದು ಆಕ್ಸಿಡೇಷನ್ ರಿಯಾಕ್ಷನ್ ಆಗಿರೋದ್ರಿಂದ ಇದು ಆಕ್ಸಿಡೇಷನ್ ಪೊಟೆನ್ಷಿಯಲ್, ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗ್ತಿರೋದ್ರಿಂದ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಬಟ್ ಒಂದು ಜನರಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಬರಿಬೇಕಾದ್ರೆ ಓಕೆ ಏನಂತ ಕರಿತೀವಿ ಅಂದರೆ, ನಮಗೆ ಒಂದು ಎಲೆಕ್ಟ್ರೋಡ್ ಹಾಗೆ ಈ ಎಲೆಕ್ಟ್ರೋಲೈಟ್ ಮಧ್ಯೆ ಏನು ಒಂದು ಡಿಫ್ರೆನ್ಸ್ ಆಗುತ್ತೆ ಪೊಟೆನ್ಷಿಯಲ್, ಅದನ್ನು ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ ಅಂದರೆ ಇಲ್ಲೂ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರುತ್ತೆ, ಓಕೆ ಇಲ್ಲೂ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರುತ್ತೆ. ಓಕೆ ಅದು ಯಾವುದು ಅಂದರೆ ಅದು ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್. ರಿಡಕ್ಷನ್ ಪೊಟೆನ್ಷಿಯಲ್ನ ಅವರು ಏನಂತ ಡಿಸೈಡ್ ಮಾಡ್ತಾರೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಅವರು ಡಿಸೈಡ್ ಮಾಡ್ತಾರೆ. ಓಕೆ ಅಂದರೆ ರಿಡಕ್ಷನ್ ಪೊಟೆನ್ಷಿಯಲ್ ಏನಿದೆ ಅದೇ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿರುತ್ತೆ. ಓಕೆ ಅಂದರೆ ಈ ಕೇಸಲ್ಲಿ ಏನು ನಾವು ಇದು ಒಂದು ಸಪ್ರೇಟ್ ಕೇಸ್, ನಾನು ಹೇಳಿದ್ದೀನಿ ಇದನ್ನು ಥಿಂಕ್ ಮಾಡುವಾಗ ಇದನ್ನು ಥಿಂಕ್ ಮಾಡಬೇಡಿ, ಇದನ್ನು ಥಿಂಕ್ ಮಾಡುವಾಗ ಇದನ್ನು ಥಿಂಕ್ ಮಾಡಬೇಡಿ. ಓಕೆ ಫಸ್ಟ್ ಕೇಸಲ್ಲಿ ಇದನ್ನು ಕನ್ಸಿಡರ್ ಮಾಡಿ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ರಿಡಕ್ಷನ್ ಪೊಟೆನ್ಷಿಯಲ್ ಇದೆ ನಮಗೆ. ಸೊ ಇಲ್ಲಿ ಏನು ರಿಡಕ್ಷನ್ ಪೊಟೆನ್ಷಿಯಲ್ ಇದೆ ಇದು, ಓಕೆ ಇದು ಏನು ನಮಗಿಲ್ಲಿದೆ ಇದೇ ಬಂದುಬಿಟ್ಟು ಈ ಕೇಸಲ್ಲಿ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿರುತ್ತೆ. ಓಕೆ ಇದು ನಮಗೆ ಫೈನಲ್. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಯಾವುದು ರಿಡಕ್ಷನ್ ಪೊಟೆನ್ಷಿಯಲ್ ಆಗಿರುತ್ತೋ ಅದನ್ನೇ ನೀವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಕೇಸಲ್ಲಿ, ಫಸ್ಟ್ ಕೇಸ್ ಬಿಡಿ, ಸೆಕೆಂಡ್ ಕೇಸಲ್ಲಿ ಏನಾಗ್ತಿದೆ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಡ್ಯೂ ಟು ದ ರಿಡಕ್ಷನ್ ರಿಯಾಕ್ಷನ್ ಡೈರೆಕ್ಟಾಗಿ ಬರ್ತಾ ಇದೆ ಅಲ್ವಾ. ಸೊ ಅದನ್ನೇ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಈ ಕಂಟೈನರ್ನಲ್ಲಿ ಏನು ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಇರುತ್ತೋ ಅದೇ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿರುತ್ತೆ. ದಿಸ್ ಇಸ್ ದ ಫೈನಲ್ ಅಕಾರ್ಡಿಂಗ್ ಟು IUPAC. ಓಕೆ ಸೆಕೆಂಡ್ ಕೇಸಲ್ಲಿ ಬರೋಣ. ಸೆಕೆಂಡ್ ಕೇಸಲ್ಲಿ ಬಂದರೆ ಏನಾಗುತ್ತೆ, ಇಲ್ಲಿ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ಲೇ ಇಲ್ಲ. ಸೊ ಈ ಕೇಸಲ್ಲಿ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ನಾವೇನು ಹೇಳಬೇಕು, ಓಕೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬಂದುಬಿಟ್ಟು ನಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ. ಬಟ್ IUPAC ಹೇಳಿದರೆ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ನ ಫೈನಲ್ ಆಗಿ ಕನ್ಸಿಡರ್ ಮಾಡಿ ಫಾರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ. ನಾವೇನು ಮಾಡಬೇಕು, ನಮಗಿಲ್ಲಿರೋದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಲ್ವಾ, ನಮಗೆ ಇಲ್ಲಿರೋದು ಆಕ್ಸಿಡೇಷನ್ ಪೊಟೆನ್ಷಿಯಲ್. ಓಕೆ ಅದು ಬಂದುಬಿಟ್ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ ಈಕ್ವಲ್ ಇರೋದಿಲ್ಲ. ಹಾಗಾದರೆ ಯಾವುದನ್ನು ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡಬೇಕು? ರಿಮೆಂಬರ್ ಆಲ್ವೇಸ್. ಓಕೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನೇ ನೀವು ಮೋಸ್ಟ್ ಆಫ್ ದ ಕ್ಯಾಲ್ಕುಲೇಷನ್ಗೆ ಇದನ್ನು ಟ್ರಿಕ್ಕಾಗಿ ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಕನ್ವರ್ಟ್ ಆ್ಯಂಡ್ ಡೂ ದ ಕ್ಯಾಲ್ಕುಲೇಷನ್. ಓಕೆ ಸೊ ನಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಿದೆ ಓಕೆ ಅದು ಹಾಗೆ ರಿಡಕ್ಷನ್ ಪೊಟೆನ್ಷಿಯಲ್ ಏನಿದೆ ಅದು ಬಂದುಬಿಟ್ಟು ಆಪೋಸಿಟ್ ಆಗಿರುತ್ತೆ. ಓಕೆ ಅಂದರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದೇ ಆಪೋಸಿಟ್ ರಿಡಕ್ಷನ್ ಪೊಟೆನ್ಷಿಯಲ್ ಆಗಿರುತ್ತೆ. ಆಪೋಸಿಟನ್ನು ನಾವು ಹೇಗೆ ಬರಿಬೋದು ನ್ಯೂಮರಿಕಲಿ? ಸಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನು ವ್ಯಾಲ್ಯೂ ಇರುತ್ತೆ ಅದು ಈಸ್ ಈಕ್ವಲ್ಸ್ ಟು ರಿಡಕ್ಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದು, ಬಟ್ ಅದರದ್ದು ಆಪೋಸಿಟ್ ಆಗಿರುತ್ತೆ. ಅಂದರೆ ಇಲ್ಲಿ ಮೈನಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದು ಆಕ್ಸಿಡೇಷನ್ ಪೊಟೆನ್ಷಿಯಲ್ಗೆ ಆಪೋಸಿಟ್ ಆಗಿರುತ್ತೆ. ಅಂದರೆ
ರಿಡಕ್ಷನ್ ಪೊಟೆನ್ಷಿಯಲ್ ಯಾವುದಾದ್ರೂ ಒಂದು ಕೇಸಲ್ಲಿ ತಗೊಂಡ್ರೆ ನಾವು ಅದರದ್ದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕನ್ಸಿಡರ್ ಮಾಡಬೇಕಂದ್ರೆ ವಿಲ್ ಕನ್ಸಿಡರ್ ಇಟ್ ಆಸ್ ಮೈನಸ್ ಒ ಪಿ ಅಂತ. ಓಕೆ, ಸೊ ಈ ಕೇಸಲ್ಲಿ ನಮಗೇನು ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಕನ್ಸಿಡರ್ ಮಾಡಿದ್ವಿ. ಓಕೆ, ರಿಡಕ್ಷನ್ ಪೊಟೆನ್ಷಿಯಲ್ನ ಇ ಪಿ ಅಂತ ಕನ್ಸಿಡರ್ ಮಾಡಿದ್ವಿ, ಇದನ್ನೇ ಫೈನಲ್ ಆಗಿ ಮಾಡಿದ್ವಿ. ಬಟ್ ನಮಗೇನೋ ಯಾರಾದರೂ ಕೇಳಿಬಿಡ್ತಾರೆ ಟ್ರಿಕಿ ಕ್ವಶನ್, ಇಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಾಗಿದೆ ಅಂತ ಹೇಳ್ಬಿಟ್ಟು, ಆವಾಗ ಏನು ಮಾಡಬೇಕು, ಇಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ನಮಗೆ ಅವ್ರು ಏನು ಕೊಟ್ಟಿರ್ತಾರೆ ಅದರದ್ದು ಆಪೋಸಿಟೇ ಈ ಕೇಸಲ್ಲಿ ಅಂದರೆ ಈ ಭಾಗದಲ್ಲಿ ರೈಟ್ ಸೈಡಲ್ಲಿ ಇರೋದ್ರಲ್ಲಿ ನಮಗೆ ಅದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗಿರುತ್ತೆ. ಇದರ ಆಪೋಸಿಟ್ ಆಗಿರುತ್ತೆ ಅಂದರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದು ಬಂದ್ಬಿಟ್ಟು ಮೈನಸ್ ಆರ್ ಪಿ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಇಲ್ಲಿ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗುತ್ತೆ, ಸಿ ನಮಗೆ ಇಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಗೊತ್ತಿದೆ ಇಲ್ಲಿ ಅಲ್ವಾ. ಸೊ ಇನ್ ಕೇಸ್ 1 ಅಂದರೆ ನಮ್ಗೆ ಕೊಟ್ಟಿರೋದೇನು ಕೊಟ್ಟಿದ್ದಾರೆ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ಬಟ್ ನಾವು ಅದನ್ನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿ ಬರೀಬೇಕು. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬೇಕಂದರೆ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಬೇಕು. ಸೊ ಫಸ್ಟ್ ಕೇಸಲ್ಲಿ ಏನು ಕೊಟ್ಟಿದ್ದಾರೆ ಅವರು ಎಕ್ಸಾಕ್ಟಾಗಿ ನಮಗೆ ಕೊಟ್ಟಿರೋದು ಅವರು ಒ ಪಿ ಕೊಟ್ಟಿದ್ದಾರೆ ಅಲ್ವಾ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಆದರೆ ಈ ಒ ಪಿನ ನಾವು ರಿಡಕ್ಷನ್ಗೆ ಕನ್ಸಿಡರ್ ಮಾಡಬೇಕಂದ್ರೆ ಏನು ಮಾಡಬೇಕು, ಸೊ ಇಫ್ ಯು ಫೈಂಡ್ ಔಟ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂದರೆ ಅದು ಏನಾಗಿರುತ್ತೆ, ಈ ಒ ಪಿ ಏನಾಗಿರುತ್ತೆ ಅದರದ್ದು ಆಪೋಸಿಟ್ ಆಗಿರುತ್ತೆ. ಅಂದರೆ ಆರ್ ಪಿ ನಮಗೆ ಬೇಕಂದರೆ ಈ ಒ ಪಿಗೆ ನಾವು ಮೈನಸ್ ಮಾಡಿದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ನ ಕೊಡುತ್ತೆ. ಅಂದರೆ ಅವಾಗ ನಮಗೆ ಏನಾಗುತ್ತೆ, ಇ ಪಿ ದಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು ಆರ್ ಪಿ ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಒ ಪಿ ಆಗಿರುತ್ತೆ. ಓಕೆ, understood? Even though it is OP, we are taking it as opposite to OP and we are considering it as reduction potential. ಸೊ ಇವಾಗ ಅರ್ಥ ಆಯ್ತಾ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು ಅರ್ಥ ಅಂತ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ ಯಾವನ್ನ ಕನ್ಸಿಡರ್ ಮಾಡಬೇಕು, ಆರ್ ಪಿನ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ರಿಡಕ್ಷನ್ ಪೊಟೆನ್ಷಿಯಲ್ನೇ ಅವಾಗಲೂ ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ಅವ್ರು ಏನಾದರೂ ನಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ರೆ ಎಲ್ಲಾದರೂ ಕ್ಯಾಲ್ಕುಲೇಷನಲ್ಲಿ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ರಿಡಕ್ಷನ್ ಪೊಟೆನ್ಷಿಯಲ್ ಅಂಡ್ ನಾವು ಅದನ್ನು ಫರ್ದರ್ ಕ್ಯಾಲ್ಕುಲೇಷನ್ಗೆ ತೊಗೊಂಡೋಗ್ಬೇಕಾಗುತ್ತೆ. ಬಿಕಾಸ್ ವಿ ಹ್ಯಾವ್ ಟು ಯೂಸ್ ರಿಡಕ್ಷನ್ ಪೊಟೆನ್ಷಿಯಲ್ ಅಕಾರ್ಡಿಂಗ್ ಟು IUPAC. ನೆಕ್ಸ್ಟ್ ಈ ಕೇಸ್ 1ನಲ್ಲಿ ಹಾಗೆ ಕೇಸ್ 2ನಲ್ಲಿ ಓಕೆ ಏನಾಗುತ್ತೆ ಅಂತ ಇನ್ ಡೀಟೇಲ್ ಈ ಆರ್ ಪಿ ಒ ಪಿನ ಕನ್ಸಿಡರ್ ಮಾಡಿಬಿಟ್ಟು ಈಗ ನೋಡೋಣ. ಫಸ್ಟ್ ಇಲ್ಲಿ ಆಗ್ತಿರೋದು ನಮಗೇನು, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗ್ತಾ ಇದೆ ಅಲ್ವಾ. ಈ ಕೇಸಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗ್ತಾ ಇದೆ ಅಂದರೆ ಇದನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ನಾವು, ಜನರಲ್ ಆಗಿ ಇಂಡಿಕೇಟ್ ಮಾಡುವಾಗ ಈ ಎಕ್ಸ್ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಎಕ್ಸ್ ಬಂದುಬಿಟ್ಟು ಚಾರ್ಜ್ ಇನ್ಕ್ರೀಸ್ ಆಗುತ್ತೆ, ಸಿ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಇಲ್ಲಿ ನಮಗೆ ಈ ರೀತಿ ಓಕೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ನ ಈ ರೀತಿಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಹಾಗೆ ರಿಡಕ್ಷನ್ ಪೊಟೆನ್ಷಿಯಲ್ನ ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ, ಇಲ್ಲಿ ವೈ ಇಲ್ಲೇನಾಗುತ್ತೆ ಚಾರ್ಜ್ ನಮಗೆ ಕಡಿಮೆ ಆಗುತ್ತೆ ಅಲ್ವಾ, ಚಾರ್ಜ್ ನಮಗೆ ಕಡಿಮೆ ಆಗುತ್ತೆ. ಕನ್ಸಿಡರ್ ಈ ಕೇಸ್ನಲ್ಲಿ ಏನು ಮಾಡಿದ್ದಾರೆ, ಈ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನು ಕೊಟ್ಟಿದ್ದಾರೆ ಇದನ್ನು 0.8 ವೋಲ್ಟ್ ಅಂತ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಓಕೆ ಅಗೇನ್ ರಿಮೆಂಬರ್ ಈ ಆಕ್ಸಿಡೇಷನ್ ಪೊಟೆನ್ಷಿಯಲ್, ರಿಡಕ್ಷನ್ ಪೊಟೆನ್ಷಿಯಲ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಇರೋದೆಲ್ಲ ಅದನ್ನು ನಿಮಗೆ ವೋಲ್ಟ್ಸ್ ಓಕೆ ಯೂನಿಟ್ ಬಂದುಬಿಟ್ಟು. ಸೊ ರಿಡಕ್ಷನ್ ಪೊಟೆನ್ಷಿಯಲ್ನ ಏನು ಮಾಡಿರ್ತಾರೆ, ಕನ್ಸಿಡರ್ ಇದನ್ನು ಏನೋ 1.6 ವೋಲ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ ಸೊ ಫಸ್ಟ್ ಕೇಸಲ್ಲಿ ನಾವು ಸಾಲ್ವ್ ಮಾಡೋಣ. ಓಕೆ ಇದ್ರದ್ದು ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಏನು ಅಂತ ಹೇಳಿಬಿಟ್ಟು. ಓಕೆ ಇಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ದಟ್ ಈಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು 0.8 ವೋಲ್ಟ್. ಓಕೆ ಸೊ ಇಲ್ಲಿ ಈ ಕೇಸಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಏನಾಗುತ್ತೆ, ಫಸ್ಟ್ ಕೇಸಲ್ಲೇ ರಿಡಕ್ಷನ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು ಮೈನಸ್ ಒ ಪಿ ಅಲ್ವಾ. ಇದು ಉಲ್ಟಾ ಆಗಿರುತ್ತೆ ರಿಡಕ್ಷನ್ ಪೊಟೆನ್ಷಿಯಲ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಸೊ ಇದು ಬಂದುಬಿಟ್ಟು ಮೈನಸ್ 0.8 ವೋಲ್ಟ್ ಆಗುತ್ತೆ. ಓಕೆ ಇಲ್ಲಿ ಏನಾಗುತ್ತೆ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಬಂದುಬಿಟ್ಟು ಡೈರೆಕ್ಟಾಗಿ ಕೊಟ್ಟಿದ್ದಾರೆ 1.6 ವೋಲ್ಟ್ ಅಂತ ಹೇಳಿಬಿಟ್ಟು. ಓಕೆ ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ಸೇ ಇದೆ ಚಾರ್ಜ್ ಅಲ್ವಾ. ಸೊ ಇಲ್ಲಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಾಗುತ್ತೆ ಇದ್ರದ್ದು ಅಂದರೆ ಮೈನಸ್ ಆರ್ ಪಿ ಆಗಿರುತ್ತೆ, ದಟ್ ಈಸ್ ಮೈನಸ್ 1.6 ವೋಲ್ಟ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ನಮಗೇನಾದರೂ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟರೆ ಅದನ್ನು ರಿಡಕ್ಷನ್ ಪೊಟೆನ್ಷಿಯಲ್ ಕನ್ವರ್ಟ್ ಮಾಡ್ಕೋಬೋದು. ಒಂದು ವೇಳೆ ರಿಡಕ್ಷನ್ ಪೊಟೆನ್ಷಿಯಲ್ ಇದ್ದರೆ ನಮ್ಮ ಹತ್ರ ಅದನ್ನು ನಾವು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕನ್ವರ್ಟ್ ಮಾಡ್ಬೋದು. ಆದರೆ ಒಂದು ವೇಳೆ ಏನಾದರೂ ಅವರು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಎಷ್ಟು ಅಂತ ಕೇಳಿದ್ರೆ, ಓಕೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟು ಅಂತ ಕೇಳಿದ್ರೆ ಏನೇ ನಾವು ಕನ್ಕ್ಲೂಡ್ ಮಾಡಬೇಕು, ವಿ ಹ್ಯಾವ್ ಟು ಕನ್ಕ್ಲೂಡ್ ಇಟ್ ಆಸ್ ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅದೇ ಅಲ್ವಾ.
ರಿಡಕ್ಷನ್ ಪೊಟೆನ್ಷಿಯಲ್ಲೇ ಬಂದ್ಬಿಟ್ಟು ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಲ್ವಾ. ಸೊ ನಮಗೆ ಸೆಕೆಂಡ್ ಕೇಸಲ್ಲಿ ಏನಾಗಿರುತ್ತೆ, ಇಲ್ಲಿ ಫೈನಲ್ ಆನ್ಸರ್ ಬಂದ್ಬಿಟ್ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಎಷ್ಟಾಗಿರುತ್ತೆ, ನಮಗೆ ಅವರು ಡೈರೆಕ್ಟಾಗಿ ಆರ್ ಪಿನ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಡೈರೆಕ್ಟಾಗಿ ನಮಗೇನು ಆರ್ ಪಿ ಕೊಟ್ಟಿದ್ದಾರೆ, ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ ಅಲ್ವಾ. ಅಂದರೆ ನಮಗೆ ಅದೇ ನಮಗೆ ಏನಾಗಿರುತ್ತೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿರುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿಯ ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕಂದ್ರೆ ಅವರು ನಮಗೆ ಆರ್ ಪಿನೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅದನ್ನೇ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡಬೇಕು. ಬಟ್ ಕ್ಯಾಲ್ಕುಲೇಷನಲ್ಲಿ ಏನಾದರೂ ಈ ಥರ ಕೊಟ್ಟರೆ, ಓಕೆ, ಯಾವುದೋ ಒಂದು ಕೇಸಲ್ಲಿ ಅವಾಗ ಏನು ಮಾಡಬೇಕು, ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕನ್ಸಿಡರ್ ಮಾಡಬೇಕು ಅಂದರೆ ಅಲ್ಲಿ ನಾವು ಆರ್ ಪಿನ ಕನ್ಸಿಡರ್ ಮಾಡಬೇಕು. ಆರ್ ಪಿ ಏನಾಗಿದೆ, ಮೈನಸ್ ಒ ಪಿ ಆಗಿದೆ, ಅಂದರೆ -0.8 ವೋಲ್ಟ್ ಆಗಿದೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿ ಇದನ್ನ ಕನ್ಸಿಡರ್ ಆಗುತ್ತೆ. ನಿಮಗೆ ಇದು ಅರ್ಥ ಆಯ್ತಲ್ವಾ, ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಿಮಗೆ ಅರ್ಥ ಆಯ್ತು. ಈಗ ಇದು 99% ನಿಮ್ಮ ಟಾಪಿಕ್ ಕವರ್ ಆಗಿಬಿಟ್ಟಿದೆ. ಓಕೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲಲ್ಲಿ ಮಿಕ್ಕಿರೋದು 1%. ಯಾವುದು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ನಾವು ವಿಲ್ ಸಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಲ್ಲಿ ನಮಗೆ ಹೆಸರೇ ಹೇಳುತ್ತೆ, ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ, ಬಟ್ ಅದು ನಮಗೆ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ತಾ ಇದೆ ಅಲ್ವಾ. ಅಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಇದು ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೆಜರ್ಡ್ ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್. ಓಕೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿರುತ್ತೆ ಅದೇ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನಾವು ಸಮ್ ಸ್ಟ್ಯಾಂಡರ್ಡ್ ಕಂಡೀಷನ್ನಲ್ಲಿ ಮೆಜರ್ ಮಾಡಿದ್ರೆ ಅದು ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿರುತ್ತೆ. 1% ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ನಿಮಗೆ ಪೆಂಡಿಂಗ್ ಇದೆ ಅಂತ ಹೇಳಿದೆ. ಸೊ ಅದನ್ನೇ ಇಲ್ಲಿ ಕನ್ಸಿಡರ್ ಮಾಡಿ. ಅಂದರೆ ನಮಗೆ ಇಲ್ಲೇನು ನೀವು ಮೆಜರ್ ಮಾಡ್ತೀರಾ, ಇಲ್ಲಿ ಬಂದುಬಿಟ್ಟು ಅದು ಸ್ಟ್ಯಾಂಡರ್ಡ್ ಆಗಿರಬೇಕು. ಅಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆಗಿರಬೇಕು ಅಂದರೆ ಅಲ್ಲಿ ಏನಾಗಿರಬೇಕು, ಕಾನ್ಸಂಟ್ರೇಷನ್ ಯಾವಾಗಲೂ 1 ಮೋಲಾರ್ ಆಗಿರಬೇಕು. ಓಕೆ, ಹಾಗೆ ಪ್ರೆಷರ್ ಬಂದುಬಿಟ್ಟು 1 ATM ಆಗಿರಬೇಕು. ಓಕೆ, ಟೆಂಪ್ರೇಚರ್ ಒಂದು 298 ಕೆಲ್ವಿನ್ ಆಗಿರಬೇಕು. ಓಕೆ, ಸೊ ಇಲ್ಲಿ 1 ನೆನ್ಪಿಟ್ಕೊಳ್ಳಿ, ಕಾನ್ಸಂಟ್ರೇಷನ್ ಪ್ರೆಷರ್. ಸೊ 1 ಮೋಲಾರ್ ಕಾನ್ಸಂಟ್ರೇಷನ್ ಇರಬೇಕು ಈ ಲಿಕ್ವಿಡ್ ಏನಿರುತ್ತೆ ಇಲ್ಲಿ. ಓಕೆ, ಅದು ಹಾಗೆ ಪ್ರೆಷರ್ ಬಂದುಬಿಟ್ಟು 1 ATM ಆಗಿರಬೇಕು, ಟೆಂಪ್ರೇಚರ್ ಬಂದುಬಿಟ್ಟು 298 ಕೆಲ್ವಿನ್ ಆಗಿರಬೇಕು. ಸೊ ಇದು ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕಂಡೀಷನ್. ಈ ಕಂಡೀಷನ್ನಲ್ಲಿ ಒಂದು ವೇಳೆ ನಾವೇನಾದ್ರೂ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಮೆಜರ್ ಮಾಡಿದ್ರೆ ಆಗ ಅದು ಏನಂತ ಕರೆಸ್ಕೊಳ್ಳುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಒಂದು ವೇಳೆ ಈ ಕೇಸ್ 1ನೇ ಕೇಸ್ 2ನೇ ಓಕೆ ನಾವೀಗ ಸ್ಟ್ಯಾಂಡರ್ಡ್ ಟರ್ಮ್ಸ್ನಲ್ಲಿ ಮಾತಾಡೋಣ. ಅಂದರೆ ಇಷ್ಟೊತ್ತು ನಾವೇನು ಮಾತಾಡಿದ್ವಿ ಎಲೆಕ್ಟ್ರೋ ಪೊಟೆನ್ಷಿಯಲ್, ಅದನ್ನು ಈ ಕಂಡೀಷನ್ ಇರಲಿಲ್ಲ. ಓಕೆ, ಬೇರೆ ಏನೋ ಕಂಡೀಷನ್ ಇತ್ತು, ಟೆಂಪ್ರೇಚರ್ ಪ್ರೆಷರ್ ಬಂದುಬಿಟ್ಟು. ಬಟ್ ಇವಾಗ ಈ ಕಂಡೀಷನ್ನಲ್ಲಿ ನಾವು ಮೆಜರ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಸ್ಟ್ಯಾಂಡರ್ಡ್ ಕಂಡೀಷನ್ನಲ್ಲಿ ಮೆಜರ್ ಮಾಡ್ತೀವಿ ಅಂದ್ಕೊಳ್ಳೋಣ. ಅವಾಗೆಲ್ಲ ಏನಾಗುತ್ತೆ, ಎಲ್ಲಾದ್ರೂ ಸ್ಟ್ಯಾಂಡರ್ಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು. ಅಂದರೆ ಈ ಕಂಡೀಷನ್ನಲ್ಲಿ ಇದನ್ನು ಮೆಜರ್ ಮಾಡಿದಾಗ ಇಲ್ಲೇನಾಗುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್, ಇಲ್ಲೇನೋ ಒಂದು ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಆಕ್ಸಿಡೇಷನ್ ಪೊಟೆನ್ಷಿಯಲ್, ಅವಾಗ ಅದನ್ನು ಏನಂತ ಕರೆಸ್ಕೊಳುತ್ತೆ, ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಅದು ನಮಗೆ SOP ಆಗಿ ಕರೆಸ್ಕೊಳ್ಳುತ್ತೆ. ಇಲ್ಲೂ ಅಷ್ಟೇ, ಇಲ್ಲೇನು ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ, ಇಲ್ಲಿ ಒಂದೇನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಡ್ಯೂ ಟು ದಿಸ್ ಸ್ಟ್ಯಾಂಡರ್ಡ್ ಕಂಡೀಷನ್. ಅವಾಗ ಇಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಪೊಟೆನ್ಷಿಯಲ್ ನಮಗೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಗಿ ನಮಗೆ ಕರೆಸ್ಕೊಳ್ಳುತ್ತೆ. ವ್ಯಾಲ್ಯೂ ಏನಾದರೂ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇದು ನಮಗೆ ಒಂದು 2.8 ಆಗಿರ್ಬೋದು. ಓಕೆ, ಇದು ನಮಗೆ 2.6 ಆಗಿರ್ಬೋದು, ಏನಾದರೂ ವ್ಯಾಲ್ಯೂ ಚೇಂಜ್ ಆಗ್ಬೋದು. ಬಟ್ ಅದು ನಮಗೆ ಏನು ಕರೆಸ್ಕೊಳ್ಳುತ್ತೆ, ಅದು ಬಂದ್ಬಿಟ್ಟು ನಮಗೆ ಸ್ಟ್ಯಾಂಡರ್ಡ್ ಆಗ್ತಾ ಹೋಗುತ್ತೆ. ಏನಕ್ಕಂದರೆ ನಮಗೆ ಇಲ್ಲೆಲ್ಲ ಸ್ಟ್ಯಾಂಡರ್ಡ್ ಕಂಡೀಷನ್ ಇರೋದ್ರಿಂದ. ಓಕೆ, ಸೊ ಇಲ್ಲಿ ನಮಗೇನಾದ್ರೂ SOP ಅಂದರೆ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಬಂದುಬಿಟ್ಟು ನಮಗೇನಾದ್ರೂ 2.8 ವೋಲ್ಟ್ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಅಗೇನ್ ನಮಗೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಏನಾಗುತ್ತೆ, ಅದ್ರ ಮೈನಸ್ ಆಗಿಬಿಡುತ್ತೆ. ಓಕೆ, ಸೇಮ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಗೇನ್ ನಮಗೆ ಆಪೋಸಿಟ್ ಇರುತ್ತೆ. ಓಕೆ, ಈ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಮೈನಸ್ ಆಫ್ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಗಿಬಿಡುತ್ತೆ. ಓಕೆ, ಆವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇದು -2.8 ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿರುತ್ತೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡೆಫಿನಿಷನ್ಗೆ ಏನಿದೆ ಅದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಬಂದುಬಿಟ್ಟು ನಾವು ಫೈನಲ್ ಆಗಿ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಓಕೆ, ಅಂದರೆ ಇಲ್ಲೇನು ನಮಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ. ಓಕೆ, IUPAC ಅವ್ರು ಹೇಳಿದಾರಲ್ಲ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ರಿಡಕ್ಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದನ್ನೇ ಈಕ್ವಲ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ. ಅದೇ ರೀತಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ
ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈ ಕೇಸಲ್ಲಿ ಏನಾಗುತ್ತೆ, ನಮಗೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಬಂದುಬಿಟ್ಟು ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಈ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ಲು ನಮಗೆ ಇಲ್ಲಿ ಅಷ್ಟೇ ಮೈನಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಗಿರುತ್ತೆ. ಮೀನ್ಸ್ ನಾವು ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಗಿ ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ಏನು ವ್ಯಾಲ್ಯೂ ಇರುತ್ತೆ ಅದನ್ನೇ ನಾವು ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಸೊ ಒನ್ ಮೋರ್ ಪಾಯಿಂಟ್ ಏನಂದರೆ, ನಾನು ಆಗಲೇ ಹೇಳಿದೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಹಾಗೆ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಎರಡೂ ನಮಗೆ ಈ ಕಂಡೀಷನಲ್ಲಿ ಆಗುತ್ತೆ, ಹಾಗೆ ಇಲ್ಲಿ ನಮಗೆ ಇದು ನಾರ್ಮಲ್ ಯಾವುದಾದ್ರೂ ಕಂಡೀಷನಲ್ಲಿ ಆಗಿರ್ಬೋದು ಅಂತ ಹೇಳಿದೆ ಅಲ್ವಾ. ಸೊ ಕ್ಯಾಲ್ಕುಲೇಷನಲ್ಲಿ ಕೊಟ್ಟರೆ ಏನಾದ್ರೂ ನಾವು ಇದನ್ನು ಹೇಗೆ ಐಡೆಂಟಿಫೈ ಮಾಡೋದು, ನಮಗೆ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರಾ ಇಲ್ಲ ನಮಗೆ ನಾರ್ಮಲ್ ಆಕ್ಸಿಡೇಷನ್ ಕೊಟ್ಟಿದ್ದಾರಾ ಪೊಟೆನ್ಷಿಯಲ್ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರಾ ಅಂದರೆ ಅದನ್ನು ನಾವು ಒಂದು ರೀತಿಯಲ್ಲಿ ಐಡೆಂಟಿಫೈ ಮಾಡ್ಬೋದು. ಏನಂದರೆ ಇದು ಜಸ್ಟ್ ಈ ರೀತಿ ಬರೆದ್ರೆ, ಅರ್ಥ ಆಯ್ತಾ, ಈ ರೀತಿ ಬರೆದ್ರೆ ಇದು ನಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅನ್ಸ್ಕೊಳುತ್ತೆ. ಓಕೆ, ಅಂದರೆ ಇದನ್ನು ಬರೆದ್ರೆ ನಮಗಿದು ರಿಡಕ್ಷನ್ ಪೊಟೆನ್ಷಿಯಲ್ ಆಗಿದೆ. ಬಟ್ ನಾವಿಲ್ಲಿ ಇದನ್ನೊಂದು ನಾಟ್ ಹಾಕಿದ್ರೆ ಓಕೆ ಇದು ನಮಗೆ ಸ್ಟ್ಯಾಂಡರ್ಡ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಬರೆಯುವಾಗ ಏನಾದ್ರೂ ಇಲ್ಲಿ ಜಸ್ಟ್ ಈ ಬರೆದ್ಬಿಟ್ಟು ವಿತೌಟ್ ನಾಟ್ ಬರೆದ್ರೆ ಅದು ನಮಗೆ ಜನರಲ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಇಲ್ಲಿ ನಾಟ್ ಹಾಕಲಿಲ್ಲ ಅಂದರೆ ಜನರಲ್ ರಿಡಕ್ಷನ್ ಪೊಟೆನ್ಷಿಯಲ್ ಆಗುತ್ತೆ. ಬಟ್ ಒಂದು ವೇಳೆ ನಾವೇನಾದರೂ ನಾಟ್ ಹಾಕಿದ್ರೆ ಅಲ್ಲಿ ಅದು ನಮಗೆ ಸ್ಟ್ಯಾಂಡರ್ಡ್ ಆಗುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸ್ಟ್ಯಾಂಡರ್ಡ್ ಏನಿದೆ ಇದಕ್ಕೆ ಇಲ್ಲಿ ಬಂದ್ಬಿಟ್ಟು ನಾವು ನಾಟ್ ಹಾಕ್ತೀವಿ. ಓಕೆ, ಇದರಿಂದ ನಾವೇನು ತಿಳ್ಕೊತೀವಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದುಬಿಟ್ಟು ಎದಕ್ಕೆ ಈಕ್ವಲ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಏನಕ್ಕಂದರೆ IUPAC ಅವರು ಹೇಳಿರೋ ಪ್ರಕಾರ. ಓಕೆ, ಒಂದು ವೇಳೆ ನಮಗೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇಲ್ಲ ಅಂದರೆ ನಾವಲ್ಲಿ ಏನು ಕನ್ಸಿಡರ್ ಮಾಡಬೇಕು, ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದನ್ನು ನಾವು ರಿವರ್ಸ್, ಅದರದ್ದು ಚಾರ್ಜ್ನ ನಾವು ಏನಾದರೂ ಪ್ಲಸ್ ಇದ್ದರೆ ಮೈನಸ್ ತೊಗೊಂಡು, ಮೈನಸ್ ಇದ್ದರೆ ಪ್ಲಸ್ ತೊಗೊಂಡ್ಬಿಟ್ಟು ಅದನ್ನು ಕ್ಯಾಲ್ಕುಲೇಷನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇದು ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು, ನಾವು ಯಾವಾಗ್ಲೂ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿರೋದನ್ನ ನಾವು ನಾಟ್ ಹಾಕಿಬಿಟ್ಟು ಡಿನೋಟ್ ಮಾಡ್ತೀವಿ. ಓಕೆ, ಇವೆರಡು ಪಾಯಿಂಟ್ ನೆನಪಿರಬೇಕು. ಫೈನಲ್ ಆಗಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಓಕೆ, ಹಾಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು ರಿಡಕ್ಷನ್ ಪೊಟೆನ್ಷಿಯಲ್. ಇವೆರಡು ಪಾಯಿಂಟ್ ನಿಮಗೆ ನೆನಪಿರಬೇಕು. ಎರಡೂ ಕೇಸಲ್ಲಿ ಏನಾಗುತ್ತೆ, ನಿಮಗೆ ಪ್ಲಸ್ ಚಾರ್ಜ್ ಬಂದುಬಿಟ್ಟು ರಿಡಕ್ಷನ್ ಪೊಟೆನ್ಷಿಯಲ್ ಕನ್ಸಿಡರ್ ಮಾಡಬೇಕಲ್ವಾ, ಡಿಕ್ರೀಸ್ ಆಗುತ್ತೆ ಎರಡೂ ಕೇಸಲ್ಲಿ. ಸ್ಟ್ಯಾಂಡರ್ಡ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು. ಇಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಜಸ್ಟ್ ಈ ಸ್ಟ್ಯಾಂಡರ್ಡ್ ಕಂಡೀಷನ್ ಇರುತ್ತೆ ಅಷ್ಟೇ, ಅದು ಬಿಟ್ಬಿಟ್ಟು ಪ್ಲಸ್ ಚಾರ್ಜ್ ಬಂದುಬಿಟ್ಟು ಎರಡರಲ್ಲೂ ಡಿಕ್ರೀಸ್ ಆಗುತ್ತೆ. ಓಕೆ, ಸಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಲಸ್ ಚಾರ್ಜ್ ಏನಿದೆ ಇದು ನಮಗೆ ಡಿಕ್ರೀಸ್ ಆಗ್ತಿದೆ ಅಲ್ವಾ, ಇಲ್ಲಿಂದ ಇಲ್ಲಿ ಬಂದರೆ ನಮಗೆ ಡಿಕ್ರೀಸ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ರಿಡಕ್ಷನ್ ಪೊಟೆನ್ಷಿಯಲ್. ಐ ಹೋಪ್ ಟುಡೇಸ್ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.